ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 11 ಹರ್ಮೆಗೆದೋನ್ ಯುದ್ಧ ಮುಯ್ಯಿ ತೀರಿಸುವ ದಿನ ಪುಟ 376 ಮುಂದಿನ ಶೀರ್ಷಿಕೆ ಜರ್ಮನ್ ಸೈನ್ಯದ ಗುಣಲಕ್ಷಣ ಆಟ್ರಿಬ್ಯೂಟ್ ಆಫ್ ದಿ ಜರ್ಮನ್ ಆರ್ಮಿ ರಾಜಮನೆತನದ ಮತ್ತು ಅದರ ನಡುವೆ ಪೂರ್ವಭಾವಿಯಾಗಿ ಅಂದರೆ ನಿರೀಕ್ಷಿತ ಹೋರಾಟವು ನಡೆಯುವುದಾದರೆ ಸೈನ್ಯದ ವರ್ತನೆ ಹೇಗಿರಬಹುದು. ಬರ್ಲಿನಿನ ನ್ಯಾಯಾಲಯ ಮತ್ತು ಅಧಿಕೃತ ಕಾರ್ಯಕ್ಷೇತ್ರಗಳಲ್ಲಿ ನಂಬಿರುವಂತೆ ಚಕ್ರವರ್ತಿಯು ತನ್ನ ಪಡೆಯ ಮೇಲೆ ಆತುಕೊಳ್ಳಬಹುದು. ಆದರೆ ಈ ಅಭಿಪ್ರಾಯವನ್ನು ಜನರು ಯಾವುದೇ ರೀತಿಯಲ್ಲಿ ಹಂಚಿಕೊಳ್ಳುವುದಿಲ್ಲ ಅಥವಾ ಆ ದಿನಗಳ ಅಧಿಕಾರದಲ್ಲಿರುವ ಜರ್ಮನ್ ರಾಜಕಾರಣಿಗಳೂ ಕೂಡ ಅಭಿಪ್ರಾಯಪಟ್ಟಿಲ್ಲ. ಸೈನ್ಯದ ಸ್ಥಾನ ಮತ್ತು ದಾಖಲೆಯು ಹಿಂದಿನಂತೆ ಇನ್ನು ಮುಂದೆಯೂ ಶಾಂತರಲ್ಲ, ಅಜ್ಞಾನದ ಹೆಡ್ಡರಲ್ಲ, ಓದಲು ಬರೆಯಲು ತಿಳಿಯದವರಲ್ಲ, ತಮ್ಮ ಬಗ್ಗೆಯೂ ಆಲೋಚಿಸಲಾರದವರಲ್ಲ, ಬದಲಾಗಿ ಚಿಂತನಾಶೀಲರು, ಸುಶಿಕ್ಷಿತರು, ಅವರಿಗೆ ತಮ್ಮ ತಾತಂದಿರು ತಂದೆಗಳು ವ್ಯರ್ಥವಾಗಿ ಹೋರಾಡಿದ ಹಕ್ಕುಗಳ ಬಗ್ಗೆ, ಸಂವಿಧಾನದ ವಿಶೇಷಾಧಿಕಾರಿಗಳ ಬಗ್ಗೆ ಶಾಲೆಯಲ್ಲಿಯೇ ಕಲಿಸಿರುತ್ತಾರೆ. ಅವರಿಗೆ ಮತ್ತೂ ಗೊತ್ತಿರುವುದೇನೆಂದರೆ ರಾಜಮನೆತನದ ಮತ್ತು ಜನರ ನಡುವೆ ಪ್ರತಿಯೊಂದು ಹೋರಾಟದಲ್ಲೂ ಜನರೇ ದಿನವನ್ನು ಕೊಂಡೊಯ್ಯುವಂತೆ ಕೊನೆಗೊಳ್ಳುತ್ತದೆ ಎಂಬ ಅಂಶವನ್ನು ಪ್ರಶಂಸಿಸಲು ಸಾಕಷ್ಟು ಇತಿಹಾಸವು ಅವರಿಗೆ ತಿಳಿದಿದೆ. ದೇವರ ಸಹಾಯದಿಂದ ಅಧ್ಯಾಯ 11 ಪೂರ್ಣಗೊಂಡಿದೆ. ದೇವರ ನಾಮಕ್ಕೆ ಸ್ತೋತ್ರ. ಆಮೇನ್.